ಈ ಪ್ರಿಯಾಂಕಾ ಖರ್ಗೆ, RSS, ಮೋದಿ ಮತ್ತೆ ಅಮಿತ್ ಶಾ ಇಂಥವ್ರನ್ನೆಲ್ಲ ಬಿಟ್ಟರೆ ಬೇರೆ ಏನೂ ಕೂಡ ಈ ಮಿನಿಸ್ಟರ್ಗೆ ಗೊತ್ತಿರಲಿಲ್ಲ. ಹಾಗಾಗಿ ಈತ ಒಬ್ಬ ನಾಲಾಯಕ ಅಂಥೇಳಿ ಕರೆದಿರೋದು BSV ಯಡಿಯೂರಪ್ಪನವರ ಮಗ BSV ವಿಜಯೇಂದ್ರ ಅವರು. ಯಾವ ರೀತಿಯೂ ಕೂಡ ಈ ರೀತಿ ಅವ್ರು ಮಾತನಾಡ್ತಾ ಇರಲಿಲ್ಲ ಮುಂಚೆ ಎಲ್ಲ BJPಯಲ್ಲಿ. ನಾವು ಸಾಕಷ್ಟು ಬಾರಿ ನೋಡ್ಕೊಂಡ್ ಬಂದಿದ್ದೀವಿ. BSV ವಿಜಯೇಂದ್ರ ಯಾವುದೇ ರೀತಿಯಾದಂತಹ ಇಂತಹ ಒಂದು ಧೈರ್ಯದ ಮಾತುಗಳನ್ನು ಆಡ್ತಾ ಇರಲಿಲ್ಲ. ಆದರೆ ಈಗ ಯಾವಾಗ ಕೇಂದ್ರದಲ್ಲಿ ಪ್ರಧಾನರ ರಾಜೀನಾಮೆ ಆಯಿತು, ಅದಾದ ನಂತರ BSV ವಿಜಯೇಂದ್ರ ಕೂಡ ಕೋಪಕ್ಕೆ ತುತ್ತಾಗಿದ್ದಾರೆ. ಅದ್ರ ಜೊತೆಗೆ ಈ ಪ್ರಿಯಾಂಕಾ ಖರ್ಗೆಗೆ ಬೆವರಿಳಿಸುವಂತಹ ಮಾತುಗಳನ್ನು ಜಾಸ್ತಿ ಮಾತಾಡಿದ್ದಾರೆ. ಈ ಪ್ರಿಯಾಂಕಾ ಖರ್ಗೆ RSS, ಮೋದಿಜಿಯವರು ಇನ್ನೊಂದು ಮತ್ತೊಂದು ಬಿಟ್ಟರೆ ಈತನಿಗೆ ಏನೂ ಕಾಣೋದಿಲ್ಲ, ಈತ ಒಬ್ಬ ನಾಲಾಯಕ ಅಂತೇಳಿ ಸ್ಪಷ್ಟವಾಗಿ ಅಲ್ಲಿ BSV ವಿಜಯೇಂದ್ರ ಅವರು ಮೆನ್ಷನ್ ಮಾಡಿ ಮಾತನಾಡಿದ್ದಾರೆ. ನಿಮಗೆ ಬೇಕಂದ್ರೆ ಆ ವಿಡಿಯೋ ಕ್ಲಿಪ್ ಕೂಡ ಹಾಕ್ತೀನಿ, ಒಂದ್ಸರಿ ನೋಡಿ ಅದನ್ನ. ಉಮರ್ ಖಾಲಿದ್ ಶಾರ್ಜಲ್ ಇಮಾಮ್ ಜಿಂದಾಬಾದ್ ಅಂತೇಳಿ ಘೋಷಣೆ ಕೂಗ್ತಾ ಇದ್ದಾರೆ. ಈ ನಾಲಾಯಕ ಗೃಹ ಸಚಿವ ಎಲ್ಲಿ ಮಲ್ಕೊಂಡು ನೋಡಿದ್ರಲ್ಲ, BSV ವಿಜಯೇಂದ್ರ ಮಾತನಾಡಿರುವಂಥದ್ದು ಈತ ಪ್ರಿಯಾಂಕಾ ಖರ್ಗೆ ಒಬ್ಬ ನಾಲಾಯಕ ಅನ್ನುವಂತಹ ನಿಟ್ಟಿನಲ್ಲಿ ಮಾತನಾಡಿರುವಂಥದ್ದು. ಅಂದರೆ ನೇರವಾಗಿ ಮಿನಿಸ್ಟರ್ ಒಬ್ಬ ನಾಲಾಯಕ ಅನ್ನುವಂಥದ್ದು. ಆಮೇಲೆ ಈ ಪ್ರಿಯಾಂಕಾ ಖರ್ಗೆ ಆಗಲಿ, DK ಶಿವಕುಮಾರ್ ಅವರಾಗಲಿ, ಬೇರೆ ಈ ಕಾಂಗ್ರೆಸ್ ಪಕ್ಷದ ಒಂದಿಷ್ಟು ನಾಯಕರಾಗಲಿ ಕೇಂದ್ರದಲ್ಲಿ ಪ್ರಧಾನರವರ ರಾಜೀನಾಮೆ ಆಗ್ತಾ ಇದ್ದಂತೆ ಆಡಿದಂತಹ ಮಾತುಗಳು, ಇವರು ನಡೆದುಕೊಂಡಂತಹ ರೀತಿ, ಅದೇ ಸ್ಟೆಪ್ ಇಲ್ಲಿ ಕೂಡ ಬಂದಿದೆಯಲ್ಲ ರಾಜ್ಯದಲ್ಲಿ. ಈಗ ಇಲ್ಲಿಯೂ ಕೂಡ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ವಿದ್ಯಾರ್ಥಿಗಳು. ಇಲ್ಲಿಯೂ ಕೂಡ DK ಶಿವಕುಮಾರ್ ಅವರ ರಾಜೀನಾಮೆಯನ್ನ ಕೇಳ್ತಾ ಇದ್ದಾರೆ, ಮುಖ್ಯಮಂತ್ರಿ ರಾಜೀನಾಮೆ ಬೇಕು ಅನ್ನುವಂಥದ್ದನ್ನ ಕೇಳ್ತಾ ಇದ್ದಾರೆ. ಈಗ ಈ ನಾಲಾಯಕ ಮಿನಿಸ್ಟರ್ ಅಂತೇನು BSV ಯಡಿಯೂರಪ್ಪನವ್ರು ಕರೆದಂತಹ ಈ ನಾಲಾಯಕ ಮಿನಿಸ್ಟರ್ ಅಂತ ಹೇಳಿ ಕರೆಸ್ಕೊಂಡಿದಾರಲ್ಲ ಈ ಪ್ರಿಯಾಂಕಾ ಖರ್ಗೆ. ಸೊ ಈಗ ಇವ್ರೇನು ಮಾತಾಡ್ತಾರೆ, ಇದಕ್ಕೆ ಇಲ್ಲಿ ಅನ್ಯಾಯ ಆಗಿಲ್ವಾ, ಇಲ್ಲಿಯ ಸ್ಟೂಡೆಂಟ್ಸ್ಗೆ ಅನ್ಯಾಯ ಆಗಿಲ್ವಾ ಅನ್ನುವಂಥದ್ದನ್ನು ಕೂಡ ರಾಜಕೀಯ ಒಬ್ಬ ಮಿನಿಸ್ಟರ್ ಆಗಿ ಮಾತನಾಡಬೇಕಾಗಿರುವಂತಹ ಅರಿವಿನ ಜ್ಞಾನ ಇಲ್ಲ ಈ ಪ್ರಿಯಾಂಕಾ ಖರ್ಗೆಗೆ. ಅಂದರೆ ಇದು ಕೂಡ ಒಂದು ವಿಚಿತ್ರವಾಗಿರುವಂತಹ ಘಟನೆಗಳೇ. ಯಾಕಂದ್ರೆ ರಾಜಕೀಯ ವಲಯದಲ್ಲಿ ಪ್ರಿಯಾಂಕಾ ಖರ್ಗೆ ಏನು ದೊಡ್ಡ ಸಿಂಹ ಸ್ವಪ್ನ ಏನಲ್ಲ ಈತ. ಸುಮ್ಮನೆ RSS ಅನ್ನ ಬಿಟ್ಟರೆ ಬೇರೆ ಮಾತಾಡಲಿಕ್ಕೆ ಈತನಿಗೆ ಬರೋದು ಇಲ್ಲ, ರಾಜಕೀಯ ವ್ಯವಸ್ಥೆನೂ ಇಲ್ಲ. ಯಾಕೆ ನಾನು ಈ ರೀತಿ ಮಾತನಾಡ್ತಾ ಇದ್ದೀನಿ ಅಂದರೆ ಇಲ್ಲಿ ಕೂಡ ಸ್ಟೂಡೆಂಟ್ಸ್ ಇದ್ದಾರೆ, ಅನ್ಯಾಯ ಆಗಿದ್ರಿ. KPCC 80 ಲಕ್ಷ ಡೀಲ್ ಆಡಿಯೋ ಇದೆ, 80 ಕೋಟಿ ಕೂಡ ಅಲ್ಲಿ ಏನೋ ಡೀಲ್ ಮಾಡ್ಕೊಂಡಿದ್ದಾರೆ, ಅಷ್ಟು ದೊಡ್ಡ ಮಟ್ಟದ ಡೀಲ್ಗಳನ್ನು ಮಾಡ್ಕೊಂಡಿದ್ದಾರೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಇನ್ನು ಈ ವ್ಯವಸ್ಥಿತವಾಗಿ ಇಂತಹ ಒಂದು ಡೀಲ್ಗಳು ಮಾಡಿರುವಂಥದ್ದು ಕಾಂಗ್ರೆಸ್ ಪಕ್ಷದ ಮುಖವಾಡ ಕಳಚಿ ಬಿದ್ದಿದೆ. ಈಗ ಈತ ಎಲ್ಲಿ ಹೋಗಿದ್ದಾನೆ ಪ್ರಿಯಾಂಕಾ ಖರ್ಗೆ ಅನ್ನುವಂಥದ್ದು ಕೂಡ ನಮಗೆ ಆಕ್ರೋಶ ಹೊರಗೆ ಬರುತ್ತೆ. ಯಾಕಂದ್ರೆ ಅಲ್ಲಿ ಮಾತಾಡಿದ್ರಲ್ಲ, ಮೋದಿಯವರು ಹೆದರ್ಕಬೇಡಿ, ಬಂದು ಮಾತಾಡಿ ಅಂಥೇಳಿ ಮೋದಿಯವರಿಗೆಲ್ಲ ಮಾತಾಡಿದ್ರಲ್ಲ ಇವರು ಪ್ರಿಯಾಂಕಾ ಖರ್ಗೆ, ಇವರು ಮೋದಿಯವರಿಗೆ ಮಾತಾಡಿದ್ರು ಅಂತ ನಮಗೇನು ಇದನ್ನಿಲ್ಲ. ಆದರೆ ಆ ಮೋದಿಯವರಿಗೆ ಮಾತಾಡುವಂಥ ಯೋಗ್ಯತೆ ಆದರೂ ಈತನಿಗೆ ಇದೆಯಾ ಅನ್ನುವಂಥ ಒಂದು ಪ್ರಯುಕ್ತ ವಿಷಯವನ್ನಾದರೂ ಈ ಖರ್ಗೆ ತಿಳ್ಕೊಬೇಕು. BSV ವಿಜಯೇಂದ್ರ ಅವರು ಹೇಳಿದಂಗೆ ಈತ ನಾಲಾಯಕ ಅನ್ನುವಂಥದ್ದು ಏನು ಅವರು ಪದಬಳಕೆ ಮಾಡಿದ್ದಾರೆ ಅದು ಸೂಕ್ತ ಅಂತ ಅನ್ಸುತ್ತೆ. ಯಾಕಂದ್ರೆ ತನ್ನ ಪಕ್ಷದಲ್ಲಿ ನಡೆದಿರುವಂಥದ್ದು ಇಲ್ಲಿ ರಾಜ್ಯದ ಸ್ಟೂಡೆಂಟ್ಸ್ಗಳಿಗೆ KPCCಯಲ್ಲಿ ಆಗಿರುವಂತಹ ಅಕ್ರಮದ ಒಂದು ಎಫೆಕ್ಟ್ ಏನಿದೆ, ಆ ವಿದ್ಯಾರ್ಥಿಗಳಿಗೆ ಪಶು ವೈದ್ಯಾಧಿಕಾರಿಯ ಹುದ್ದೆಯನ್ನ ಏನು ಮಾರಾಟ ಮಾಡಿಕೊಂಡು ಅವರ ಒಂದು ಅಕ್ರಮ ಮಾಡಿಕೊಂಡು ಆ ಒಂದು ಅಕ್ರಮದಲ್ಲಿ ವಿದ್ಯಾರ್ಥಿಗಳನ್ನ ಬಲಿ ಕೊಟ್ಟಿರುವಂಥದ್ದು ಇದೆಯಲ್ಲ ರಾಜ್ಯದಲ್ಲಿ, DK ಶಿವಕುಮಾರ್ ಅವರು ರಾಜೀನಾಮೆ ನೀಡಬೇಕಾಗತ್ತೆ ಇದಕ್ಕೆ ಅನ್ನುವಂತಹ ಒಂದು ಮಾತನ್ನಾದರೂ ಈತ ಪ್ರಿಯಾಂಕಾ ಖರ್ಗೆ ಮಾತನಾಡಿದಾರ ಅನ್ನುವಂಥ ಒಂದು ವಿಷಯ ಇಲ್ಲಿ ಕೇಳಿಬರುತ್ತೆ. ಯಾಕಂದ್ರೆ ಇವರಿಗೆ ಕೇಂದ್ರದಲ್ಲಿ ಅನ್ಯಾಯ ಆದರೆ, ಶಿಕ್ಷಣದ ಒಂದು ವಿದ್ಯಾರ್ಥಿಗಳಿಗೆ ಕೇಂದ್ರದಲ್ಲಿ ಅನ್ಯಾಯ ಆದರೆ ಅಲ್ಲಿ ರಾಜೀನಾಮೆಯನ್ನ ಕೇಳಿ ಹೆದರಬೇಡಿ ಅಂತ ಹೇಳೋದು, ಮೋದಿಜಿ ಅವರಿಗೆ ಬೆನ್ನಿಗೆ ನಿಂತ್ಕೊಳ್ತೀವಿ ಅಂತ ಹೇಳೋದು, ಇಂತಹ ನೌಟಂಕಿ ಆಟವನ್ನು ಮಾಡುವಂಥ ಈ ಪ್ರಿಯಾಂಕಾ ಖರ್ಗೆ ಇವತ್ತು DK ಶಿವಕುಮಾರ್ ಅವರು ಕೂಡ ರಾಜೀನಾಮೆ ಕೊಡಬೇಕು ಅನ್ನುವಂಥ ಒಂದು ಬಲಿಷ್ಠ ವಾದ ಎಲ್ಲಿ ಹೋಗಿದೆ? ನಿಜವಾಗ್ಲೂ ಇವರು ಒಂದು ಸ್ಟೂಡೆಂಟ್ಸ್ ಪರವಾಗಿ ಮಾತನಾಡುವಂಥ ವ್ಯಕ್ತಿನ ಇಲ್ಲ ಹಿಂದೂ ವಿರೋಧಿನ ಅನ್ನುವಂತಹ ಒಂದು ನಿಚ್ಚಳಿಯಾದಂತಹ ಮಾತು ಸ್ಪಷ್ಟವಾಗಿ ಬರುತ್ತೆ. ಇಂಥ ಒಬ್ಬ ದರಿದ್ರ ಮಿನಿಸ್ಟರನ್ನ ರಾಜ್ಯಕ್ಕೆ ನಾವು ಪಡ್ಕೊಂಡಿದ್ದೀವಲ್ಲ, ನಮ್ಮ ದರಿದ್ರತೆ ಅದು ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ಈ ಸಂದರ್ಭದಲ್ಲಿ ನಾವು ಮಾತನಾಡಬಹುದು. ಯಾಕಂದ್ರೆ ಸ್ಟೂಡೆಂಟ್ಸ್ ವಿಚಾರಕ್ಕೆ ಬಂದಾಗ, ನಮ್ಮ ವಿದ್ಯಾರ್ಥಿಗಳ ವಿಚಾರಕ್ಕೆ ಬಂದಾಗ, ಭವಿಷ್ಯವನ್ನು ರೂಪಿಸಿಕೊಳ್ಬೇಕಾಗಿರುವಂತಹ ವಿಚಾರಕ್ಕೆ ಬಂದಾಗ, ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮಾಡಿದಂತಹ, ಕಾಂಗ್ರೆಸ್ನಲ್ಲಿ ಇರ್ತಕ್ಕಂತಹ ಇವರೆಲ್ಲರೂ ಸೇರಿಕೊಂಡು ಕಾಂಗ್ರೆಸ್ ಸರ್ಕಾರ ಮಾಡಿದಂತಹ ಏನು KPCCಯ
ಪಶು ವೈದ್ಯಾಧಿಕಾರಿಯ ಹುದ್ದೆಯ ಭರ್ತಿಯಲ್ಲಿ ನಡೆದಿರ್ತಕ್ಕಂತಹ 80 ಲಕ್ಷ ಡೀಲ್ ನಡೆದಿದೆ. ಈ ಒಂದು ಡೀಲ್ ಅಕ್ರಮ ಇವತ್ತು ಎಷ್ಟು ದೊಡ್ಡ ಮಟ್ಟಿಗೆ ಹೊಡೆತ ಬಿದ್ದಿದೆ ಅಂದ್ರೆ ರಾಜ್ಯದಲ್ಲಿ ಇಡೀ ಮಕ್ಕಳ ಭವಿಷ್ಯವನ್ನೇ ನಾಶ ಮಾಡಿದ್ದಾರೆ ಅಂತ ಸ್ಪಷ್ಟವಾಗಿ ಹೇಳ್ಬಹುದು. ಇದ್ರ ಬಗ್ಗೆ ಮಾತನಾಡಲಿಕ್ಕೆ ಧೈರ್ಯ ಇಲ್ವಾ ಈ ಪ್ರಿಯಾಂಕಾ ಖರ್ಗೆಗೆ? ಅದು ಒಂದ್ ಕಡೆ. ಇನ್ನು ನಾಲಾಯಕ ಈತ, ಸಂಪೂರ್ಣ ನಾಲಾಯಕ ಅನ್ನುವಂಥದ್ದನ್ನ BSY ಯಡಿಯೂರಪ್ಪನವರ ಪುತ್ರ BSY ವಿಜಯೇಂದ್ರ ಅವರು ಹೇಳಿರೋದಂತೂ ಸತ್ಯ ಅಂತ ಈಗ ನಾವು ಒಪ್ಕೊಳ್ಬಹುದು. ಯಾಕಂತಂದ್ರೆ ಇಷ್ಟು ದಿವಸ BJPಯ ಏನು ನಾಯಕರಿದ್ರು ಯಾರು ಕೂಡ ಮಾತಾಡ್ತಾನೆ ಇರಲಿಲ್ಲ. ಈಗ ಈ BJP ನಾಯಕರು ಏನು ಮಾತನಾಡಿದ್ದಾರೆ BSY ವಿಜಯೇಂದ್ರ, ಇದಕ್ಕೆ ನಾವು ಗುಡ್ ಅಂತ ಒಂದು ಶಬಾಷ್ಗಿರಿಯನ್ನು ಕೊಡಬಹುದು. ಆದರೆ ಇನ್ನೂ ಕೂಡ DK ಶಿವಕುಮಾರ್ ಅವರ ರಾಜೀನಾಮೆಯನ್ನು ಕೇಳಿ ಪ್ರತಿಭಟನೆಯನ್ನು ಮಾಡ್ತಾ ಇಲ್ಲ, ಪ್ರೊಟೆಸ್ಟ್ ಅನ್ನು ಮಾಡ್ತಾ ಇಲ್ಲ BJP. ಏನು ಮಾಡ್ತಾ ಇದೆ? ಇಲ್ಲ BSY ವಿಜಯೇಂದ್ರ ಆಗಲಿ ಇನ್ನೊಬ್ಬರಾಗಲಿ ರಾಜಕೀಯ ನಾಯಕರು ಏನು ಮಾಡ್ತಾ ಇದ್ದಾರೆ BJPಯಲ್ಲಿ? ಯಾಕೆ ಈ ಮಾತನ್ನು ನಾವು ಹೇಳಬೇಕಾಗಿದೆ ಅಂದರೆ, ಇಲ್ಲಿ ವಿದ್ಯಾರ್ಥಿಗಳ ಭವಿಷ್ಯ ಹಾಳಾಗಿದ್ದಾರೆ. ಅಲ್ಲಿ ಹೋಗಿ ರಾಹುಲ್ ಗಾಂಧಿ ಕುತ್ಕೊಂಡು, ಕೇಂದ್ರದಲ್ಲಿ ರಾಹುಲ್ ಗಾಂಧಿ ಅವರು ಕುತ್ಕೊಂಡು ಪ್ರತಿಭಟನೆ ಮಾಡಿ ಆ ಕಾಕ್ರೋಚ್ಗಳು ಸೇರ್ಕೊಂಡು ಅಲ್ಲಿ ಪ್ರಧಾನರವರ ರಾಜೀನಾಮೆಯನ್ನು ಪಡೆದ್ರಲ್ಲ, ಆ ರೀತಿ ಇಲ್ಲಿ BJPಯಲ್ಲಿ ಯಾರೂ ಕೂಡ ರಾಜ್ಯದಲ್ಲಿ ಗಂಡಸರಿಲ್ವಾ? ಪ್ರೊಟೆಸ್ಟ್ ಮಾಡಬಾರ್ದ? DK ಶಿವಕುಮಾರ್ ಅವರ ರಾಜೀನಾಮೆಯನ್ನು ಇವತ್ತು ವಿದ್ಯಾರ್ಥಿಗಳು ಪ್ರೊಟೆಸ್ಟ್ ಮಾಡಲು ಕೇಳ್ತಾ ಇದ್ದಾರೆ. ಕೊಡಿ ರಾಜೀನಾಮೆಯನ್ನು. ನೀವು ಮಾಡಿಲ್ವಾ ಅನ್ಯಾಯನ? ನೀವು ತಟ್ಟೆಯಲ್ಲಿ ಹೇಸಿಗೆಯನ್ನು ತಿಂದು ಇನ್ನೊಬ್ಬರ ತಟ್ಟೆಯಲ್ಲಿ ಅದಿದೆ